ನಮಸ್ಕಾರ ಸ್ನೇಹಿತರೆ. ನಿನ್ನೆ ದಿವಸ ನಾವು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ಶಿಕ್ಷಕರ ನೇಮಕಾತಿ ಅಂಥೇಳಿ ಅದರಲ್ಲಿ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಇಂದಿರಾ ಗಾಂಧಿ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಇರುವಂತಹ ಶಿಕ್ಷಕರ ಆಯ್ಕೆ ಮತ್ತು ಶಿಕ್ಷಕರ ನೇಮಕಾತಿ ಬಗ್ಗೆ ನಾವೇನು ಮಾಡಿದೆವು ತಿಳ್ಕೊಂಡೆವು. ಇವತ್ತು ಆ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತಹ 2 ಪೇಪರ್ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿರುವಂತಹ ಪೇಪರ್ 1 ಸಿಲೆಬಸ್ ಏನಿದೆ ಅಂತ ನೋಡೋಣ. ಯಾಕಂದರೆ ಯಾವುದೇ ಎಕ್ಸಾಮ್ ಫೇಸ್ ಮಾಡಬೇಕಾದ್ರೆ ಫಸ್ಟು ನಾವೇನು ಅರ್ಹತೆ ಇದೆ, ಬಟ್ ಎಕ್ಸಾಮ್ ಸಿಲೆಬಸ್ ಗೊತ್ತಿಲ್ಲ ಅಂತಂದರೆ ಬಹಳಷ್ಟು ತೊಂದರೆ ಆಗ್ತೈತೆ. ಹಾಗಾಗಿ ನಾವು ಮೊದಲಿಗೆ ಏನು ಮಾಡೋಣ ಅಂತಂದರೆ ಸಿಲೆಬಸ್ ಏನಿದೆ ಅಂತ ನೋಡ್ಕೊಳ್ಳೋಣ. ಮತ್ತು ಈ ಸಿಲೆಬಸ್ಸಿಗೆ ಸಂಬಂಧಿಸಿದಂತಹ ಯಾವ್ಯಾವ ಪುಸ್ತಕಗಳನ್ನು ನಾವು ಓದಬೇಕು, ಟೆಕ್ಸ್ಟ್ ಬುಕ್ಗಳನ್ನು ಓದಬೇಕು, ಮತ್ತು ಹೇಗೆ ಸಿದ್ಧತೆ ಮಾಡ್ಕೋಬೇಕು ಅನ್ನೋದು ನಂತರ ತಿಳಿದುಕೊಳ್ಳೋಣ. ಫಸ್ಟು ಇಲ್ಲಿ ನಾವು ಸಿಲೆಬಸ್ಸನ್ನು ನೋಡೋಣ. ಇದಕ್ಕೆ ಪೇಪರ್ 1ಗೆ ಸಂಬಂಧಿಸಿದಂತಹ 100 ಮಾರ್ಕ್ಸು MCQ ಕ್ವಶನ್ಗೆ ಸಂಬಂಧಿಸಿದಂಥ ಪೇಪರ್ ಫಸ್ಟ್ ವಿಷಯವನ್ನು ನೋಡೋಣ. ಮೊದಲಿಗೆ ಪ್ರಚಲಿತ ಘಟನೆಗಳು ಅಂತ ಕರಿತೀವಿ. ಇದಕ್ಕೆ ಸಂಬಂಧಿಸಿದಂತಹ ಸಾಮಾನ್ಯ ಜ್ಞಾನ ಅಂತ ಕರಿತೀವಿ. ಈ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂಥ ಕರೆಂಟ್ ಅಫೇರ್ಸ್ ಅಂತ ನಾವೇನು ಕರಿತೀವಿ. ಈ ಕರೆಂಟ್ ಅಫೇರ್ಸು ಎಕ್ಸಾಮ್ ಇವಾಗ ಕರೆದಿದ್ದಾರೆ ಅಂದರೆ ಇದು ಬಿಫೋರ್ 1 ಇಯರ್ ಅಂತ ಏನಾಗಬೇಕು ಅಂತಂದರೆ ನಾವು ಪ್ರಚಲಿತ ಘಟನೆಗಳ ಬಗ್ಗೆ ನೋಡಲೇಬೇಕಾಗ್ತದೆ. ಹಾಗಾಗಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂಥ ಸಾಮಾನ್ಯದಲ್ಲಿ ಸಾಮಾನ್ಯ ಆಗಿರುವಂತಹ ವಿಷಯವನ್ನು ನಾವೇನು ಮಾಡಬೇಕು, ಅಧ್ಯಯನ ಮಾಡಬೇಕು. ಇದರಲ್ಲಿ ಇತ್ತೀಚೆಗೆ ಬಂದಂತಹ ಮತ್ತೆ ಬುಕ್ಸ್ ಬೇರೆ ಹೇಳ್ತದೆ. ಪ್ರಚಲಿತ ಘಟನೆಗಳಿಗೆ ನಾವೇನು ಮಾಡೋದು, ಸಿದ್ಧತೆ ನಡೆಸೋಣ. ಇನ್ನು ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಸೈನ್ಸ್ಗೆ ಸಂಬಂಧಿಸಿದ ಅಂತ ಕರಿತೀವಿ, ಅಂದರೆ ಜನರಲ್ ಸೈನ್ಸ್ ಅಂತ ಕರಿತೀವಿ. ಸೈನ್ಸ್ನಲ್ಲಿ ಮತ್ತು ಭೌತಶಾಸ್ತ್ರ ಆಗಿರ್ಬೋದು, ರಸಾಯನಶಾಸ್ತ್ರ ಆಗಿರ್ಬೋದು, ಅಥವಾ ಇನ್ನಿತರ ಸೈನ್ಸ್ನ ವಿಧಗಳ ಬಗ್ಗೆ ಏನಾಗ್ತಂದ್ರೆ ಸಾಮಾನ್ಯದಲ್ಲಿ ಇರುವಂತಹ ಮಾಹಿತಿ ಏನಾಗ್ತಂದ್ರೆ ವಿಜ್ಞಾನಕ್ಕೆ ಸಂಬಂಧಿಸಿದಂಥ, ಅಂದರೆ ಇಲ್ಲಿ ವಿಜ್ಞಾನದ ಸಂಶೋಧನೆಗಳಾಗಿರ್ಬೋದು, ಆವಿಷ್ಕಾರಗಳಾಗಿರ್ಬೋದು, ಜನಕ ಆಗಿರ್ಬೋದು, ಅಥವಾ ಇತ್ತೀಚಿನ ಸಂಶೋಧನೆಗಳಾಗಿರ್ಬೋದು. ಇದ್ರ ಬಗ್ಗೆ ಸಾಮಾನ್ಯವಾದಂತಹ ವಿಷಯಗಳನ್ನು ಒಳಗೊಂಡಿರುತ್ತೆ. ನಂತರ ಇನ್ನು ಭೌಗೋಳಿಕ ಶಾಸ್ತ್ರ ಸಂಬಂಧಿಸಿದಂತೆ ಜಾಗ್ರಫಿ ಅಂತ ಕರಿತೀವಿ. ಅದು ಇಂಡಿಯನ್ ಜಾಗ್ರಫಿ ಆಗಿರ್ಬೋದು ಅಥವಾ ಕರ್ನಾಟಕದ ಜಾಗ್ರಫಿ ವಿಷಯ ಆಗಿರ್ಬೋದು. ಅಂದರೆ ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂತ ನಾವೇನು ಕರಿತೀವಿ. ಅದಕ್ಕೆ ಭೂಗೋಳಶಾಸ್ತ್ರದ ವಿಷಯಗಳನ್ನು ಕೂಡ ಅಧ್ಯಯನ ಮಾಡಬೇಕು. ನಂತರ ಇನ್ನು ಸಮಾಜ ವಿಜ್ಞಾನ ನೋಡ್ರಿ, ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಅಂತ ಕರಿತೀವಿ, SS ಅಂತ. ಅಂದರೆ ಈಗ PU ಲೆವೆಲ್ದಲ್ಲಿ ಇರುವಂತಹ, ಅಂದರೆ ಇಲ್ಲಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತಂದರೆ PUCಗೆ ಇರುವಂತಹ ಫಸ್ಟ್ ಆ್ಯಂಡ್ ಸೆಕೆಂಡ್ ಇರುವಂತಹ ಜಾಗ್ರಫಿ ಪುಸ್ತಕಗಳನ್ನು ನಾವು ಇಲ್ಲಿ ಓದ್ಬೋದು. ನಂತರ ಸಮಾಜ ವಿಜ್ಞಾನದ ವಿಷಯಗಳನ್ನು ತೆಗೆದುಕೊಂಡು ಹೋದರೆ ಸೋಷಿಯಲ್ ಸೈನ್ಸ್, ಹಿಸ್ಟ್ರಿ ಅಂತ ನಾವೇನು ಕರಿತೀವಿ. ಅದಕ್ಕೆ ಸಂಬಂಧಿಸಿದಂಥ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರನ್ನು ನಾವು ನೋಡ್ಬೋದು. ನಂತರ ಇನ್ನು ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಯ ಇತಿಹಾಸದ ವಿಷಯಗಳು ಅಂತ ಭಾರತೀಯ ಸಮಾಜಶಾಸ್ತ್ರ ಅಂದ್ರೆ ಸೋಷಿಯಾಲಜಿ ಅಂತ ಕರಿತೀವಿ. ನೋಡ್ರಿ, ಏನು ಬಂತಿಲ್ಲಿ ಜನರಲ್ ಸೈನ್ಸ್ ಬಂತು, ನಂತರ ಜಾಗ್ರಫಿ ಬಂತು, ಅದು ಯಾವುದ್ರಿ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಬಂತು, ಹಾಗೆ ಸೋಷಿಯಾಲಜಿನೂ ಕೂಡ ಬಂತು. ಅಂದರೆ ಎಲ್ಲ ವಿಷಯಗಳನ್ನು ಕೂಡ ಇಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ನಂತರ ಇನ್ನು ಇಲ್ಲಿ ಬಂದಿದೆ ನೋಡ್ರಿ, ಏನು ಭಾರತದ ಮತ್ತು ಕರ್ನಾಟಕದ ಇತಿಹಾಸ. ಬಹಳಷ್ಟು ದೊಡ್ಡದಾದಂತಹ ಟಾಪಿಕ್ ಅಂತ ಕರಿತೀವಿ. ಯಾಕಂದರೆ ಭಾರತೀಯ ಇತಿಹಾಸದ ಜೊತೆಗೇ ಕರ್ನಾಟಕದ ಇತಿಹಾಸ ಸಂಪೂರ್ಣವಾಗಿ ಓದಬೇಕು. ಯಾಕಂದರೆ ಇಲ್ಲಿ ಸೈನ್ಸ್ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಇತಿಹಾಸ ವಿಷಯವನ್ನು ಅಧ್ಯಯನ ಮಾಡಿರಲ್ಲ, ಎಲ್ಲಿಂದ PUCಯಿಂದಲೇ ಓದಿರಲ್ಲ. ಆದರೂ ಕೂಡ ಏನಾಗ್ತಂದ್ರೆ ಇಲ್ಲಿ ವಿದ್ಯಾರ್ಥಿಗಳಿಗೆ, ಸೈನ್ಸ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಲಕ್ಷ್ಯ ಕೊಡಬೇಕು. ಭಾರತದ ಮತ್ತು ಕರ್ನಾಟಕ ಇತಿಹಾಸದ ಬಗ್ಗೆ ನಾವು ಅವಲೋಕನ ಮಾಡಬೇಕು ಅಂತ. ಇನ್ನು ಭಾರತದ ಸಂವಿಧಾನದ ಮತ್ತು ಸಾರ್ವಜನಿಕ ಆಡಳಿತ. ಭಾರತದ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ ನಾವು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಪೊಲಿಟಿಕಲ್ ಸೈನ್ಸ್ ಅಂತ ಬಂದಿದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸು ಮತ್ತು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ನೋಡ್ರಿ, ಸಾರ್ವಜನಿಕ ಆಡಳಿತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತೇಳಿ ಕೂಡ ಬರ್ತೈತಿ. ಇದು ಕೂಡ ನಾವು ಅಧ್ಯಯನ ಮಾಡಬೇಕು, ಇದರಲ್ಲಿ ಇರುವಂಥ ವಿಷಯ. ಇನ್ನು ಪ್ರಾಯೋಗಿಕ ಜ್ಞಾನ, ಪ್ರಾಕ್ಟಿಕಲ್ ನಾಲೆಜ್, ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಯಾವ ಲೆವೆಲ್ದಲ್ಲಿ, SSLC ಮಟ್ಟದಲ್ಲಿರುವಂತಹ ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು. ಅಂದರೆ ಪ್ರಾಕ್ಟಿಕಲ್ ನಾಲೆಜು ಹಾಗೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂಥ SSLC ಲೆವೆಲ್ನಲ್ಲಿರುವಂತಹ ವಿಷಯಗಳು. ಇಲ್ಲಿ ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಬರ್ತವೆ. ಇನ್ನು ನೆಕ್ಸ್ಟ್ ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು. ಯಾವುದ್ರಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳನ್ನು ಕೂಡ ಏನಾಗ್ತಂದ್ರೆ ಇಲ್ಲಿ ಅಧ್ಯಯನ ಇದೆ. ನಂತರ ಇನ್ನು 10ನೇ ಪಾಯಿಂಟ್ಸ್ ಏನಿದೆ ಅಂದರೆ ಸ್ವಾತಂತ್ರ್ಯದ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು. ಇದು ಬಹಳ ಮುಖ್ಯ.
ಯಾಕಂದರೆ ಕರ್ನಾಟಕ ಇತ್ತೀಚೆಗೆ ಕರ್ನಾಟಕದಲ್ಲಿ ಆಗಿರುವಂತಹ ಭೂ ಸುಧಾರಣೆಗಳು ಅಂದರೆ ಸ್ವಾತಂತ್ರ್ಯದ ನಂತರದಲ್ಲಿ ಆಗಿರುವಂತಹ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳು, ಸೋಷಿಯಲ್ ಚೇಂಜಸ್ ಯಾವುದ್ರಿ ಕರ್ನಾಟಕದಲ್ಲಿ ಆಗಿರುವಂತಹ ಸ್ವಾತಂತ್ರ್ಯ ನಂತರದಲ್ಲಿ ಆಗಿರುವಂತಹ ಸಾಮಾಜಿಕ ಸೋಷಿಯಲ್ ಚೇಂಜಸ್ ಮತ್ತು ಭೂ ಸುಧಾರಣೆಗಳ ಬಗ್ಗೆ ನಾವೇನಾಗಬೇಕು, ಅಧ್ಯಯನ ಮಾಡಬೇಕು. ಇನ್ನು ಕರ್ನಾಟಕದ ಅರ್ಥವ್ಯವಸ್ಥೆ, ಎಕನಾಮಿ ಅಂತ ಕರಿತೀವಿ. ಸೊ ಇಲ್ಲಿ ಎಕನಾಮಿಕ್ಸ್ ವಿಷಯನೂ ಕುಂತು ನಂತರ ಅದರ ಸಾಮರ್ಥ್ಯ ಆಗಿರ್ಬೋದು, ದೌರ್ಬಲ್ಯತೆ ಆಗಿರ್ಬೋದು, ವೀಕ್ನೆಸ್ ಅಂತ ಕರಿತೀವಿ, ಮತ್ತು ಪ್ರಸ್ತುತ ಸ್ಥಿತಿಗತಿಗಳ ಕುರಿತು ಏನಾಗಿದೆ, ಸೊ ಅಧ್ಯಯನ ಇದೆ. ಅಂದರೆ ಇಲ್ಲಿ ಎಕನಾಮಿಕ್ಸ್ ವಿಷಯನೂ ಕೂಡ ಏನಾಯ್ತು ಸೊ ಬಂತು. ನಂತರ ಗ್ರಾಮೀಣಾಭಿವೃದ್ಧಿ ಅಂತ ಕರಿತೀವಿ. ಹಾಗೆ ಪಂಚಾಯತ್ ರಾಜ್ ವ್ಯವಸ್ಥೆ ನೋಡ್ರಿ, ಇಲ್ಲಿ ಕೂಡ ವಿಷಯ ಬಂತು. ಎಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತೆ ಗ್ರಾಮೀಣ ಸಹಕಾರಿ ಸಂಸ್ಥೆಗಳ ವಿಷಯಗಳು. ಸೊ ಇದು ಕೂಡ ವಿಷಯ ಬಹಳಷ್ಟು ದೀರ್ಘ ಇದೆ, ಯಾಕಂದ್ರೆ ಇದನ್ನು ಕೂಡ ಓದುವಂಥದ್ದು ಅಂತೇಳಿ. ಇವೆಲ್ಲ ನಾವು ಹಿಸ್ಟ್ರಿ, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್ ಇದೆಲ್ಲವೂ ಕೊಡ್ಬೋದು, ಆದರೆ ಇಲ್ಲಿ ಗ್ರಾಮೀಣ ಅಭಿವೃದ್ಧಿ ವಿಷಯಕ್ಕೆ ಸಂಬಂಧಿಸಿದಂಥವು ಕೂಡ ಸೊ ಓದಬೇಕು. ನಂತರ ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಕರಿತೀವಿ. ಯಾವ್ದ್ರಿ ಕರ್ನಾಟಕದ ಪರಿಣಾಮಕಾರಿ ಆಡಳಿತ ಸುಧಾರಣೆಗಾಗಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಹೇಗೆ ಅಡಾಪ್ಟ್ ಮಾಡ್ಕೋಬೇಕು ಮತ್ತು ಅದರ ಉಪಯೋಗಗಳು ಮತ್ತು ಅದರ ಪರ್ಟಿಕ್ಯುಲರ್ ಆಗಿರುವಂತಹ ಯೋಜನೆಗಳನ್ನು ಕೂಡ ಏನಾಗ್ತೈತಿ ಸೊ ಕೇಳಿದೆ. ಇನ್ನು ನೆಕ್ಸ್ಟ್ 14ನೇದು ಏನಿದೆ ಅಂದರೆ ಕರ್ನಾಟಕದ ಪರಿಸರಕ್ಕೆ ಸಂಬಂಧಿಸಿದಂತಹ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಅಂದರೆ ಏನೈತ್ರಿ, ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಪರಿಸರ ಸಂಬಂಧಿಸಿದಂತಹ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತಂತಹ ವಿಷಯಗಳು, ಅಂದರೆ ಡೆವಲಪ್ಮೆಂಟ್ಗೆ ಸಂಬಂಧಿಸಿದಂತಹ ವಿಷಯಗಳು, ಅಂದರೆ ಪರಿಸರದ ಸಮಸ್ಯೆಗಳು ಮತ್ತು ಡೆವಲಪ್ಮೆಂಟ್ಗೆ ಸಂಬಂಧಿಸಿದಂತಹ ವಿಷಯಗಳನ್ನು ಕುರಿತು ಏನು ಆಗಬೇಕು, ಅಧ್ಯಯನ ಮಾಡಬೇಕು. ಇನ್ನು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು, ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತಹ ಸೊ ಬೌದ್ಧಿಕ ವಿಷಯ ಅಂದರೆ ಮೆಂಟಲ್ ಎಬಿಲಿಟಿ ಬಹಳಷ್ಟು ದೀರ್ಘವಾಗಿದೆ. ಆ ವಿಷಯನೂ ಕೂಡ ಏನಾಗಿದೆ ಅಂದರೆ ಇಲ್ಲಿ ಸೇರ್ಪಡೆ ಆಗಿದೆ. ಒಟ್ಟು 100 ಪ್ರಶ್ನೆಗಳು ಅಂತ ಹೇಳಿ ಕರಿತೀವಿ. ಸೊ 100 ಪ್ರಶ್ನೆಗಳಿಗೆ ಸೊ 100 ಅಂಕ. ಸೊ 2 ಗಂಟೆಯಲ್ಲಿ ಏನಾಗಬೇಕ್ರಿ ಸೊ ಎಕ್ಸಾಮ್ ಬರೀಬೇಕು. ಬಟ್ ವಿಷಯ ಬಹಳಷ್ಟು ದೀರ್ಘಿದೆ, ನೋಡೋದಕ್ಕೆ 15 ಚಾಪ್ಟರ್ ಅಂತ ಕೊಟ್ಟರೆ ಸೊ 15ರಲ್ಲಿ ಬಹಳಷ್ಟು ದೀರ್ಘವಾಗಿ ಆಳವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ನಾವು ಪರಿಪೂರ್ಣತೆ ಹೊಂದಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಕರೆಂಟ್ ಅಫೇರ್ಸ್ ಇಂದ ಹಿಡ್ಕೊಂಡು ಪ್ರತಿಯೊಂದು ವಿಷಯ ಇಲ್ಲಿ ನೋಡಿ ಎಲ್ಲ ವಿಷಯವನ್ನು ಕೂಡ ಕವರ್ ಆಗಿದೆ. ಸೊ ಸಾಮಾನ್ಯವಾಗಿ ಹಿಸ್ಟ್ರಿ ಇದೆ, ಪೊಲಿಟಿಕಲ್ ಸೈನ್ಸ್ ಇದೆ, ಜೋಗ್ರಫಿ ಇದೆ, ಇಂಡಿಯನ್ ಎಕನಾಮಿ ಇದೆ, ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆ, ಎನ್ವಿರಾನ್ಮೆಂಟ್ ಇದೆ, ಮತ್ತು ಯಾವುದ್ರಿ ಎಕನಾಮಿಕ್ಸು ಕೂಡ ಇದೆ. ಸೊ ಹೀಗೆ ಎಲ್ಲ ವಿಷಯನೂ ಕೂಡ ಇದರಲ್ಲಿ ಒಳಗೊಂಡಿದೆ, ಒಂದು ಎರಡು ಅಂತಲ್ಲ. ಅಂದರೆ ಇದೇನಾಗ್ತತಿ, ಕೆಲವೊಂದು ವಿದ್ಯಾರ್ಥಿಗಳಿಗೆ, ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಕೆಲವೊಂದು ವಿಷಯಗಳನ್ನು ಕಲ್ತಿರ್ತಾರೆ, ಬಟ್ ಕೆಲವೊಂದು ವಿಷಯಗಳು ಸೊ ಕಲಿದೇ ಇರುವಂತಹ ವಿಷಯಗಳು ಕೂಡ ಏನಾಗಿದೆ ಇದರಲ್ಲಿ ಸೇರಿಸಿದೆ. ಬಟ್ ಇದರಲ್ಲಿ ನೋಡೋದಾದ್ರೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ನಾವು ತೆಗೆದುಕೊಂಡು ಹೋದರೆ ಸೈನ್ಸ್ ವಿದ್ಯಾರ್ಥಿಗಳು ಇದರಲ್ಲಿ ಪ್ರಚಲಿತ ಘಟನೆಗಳನ್ನು ಕೂಡ ಅಧ್ಯಯನ ಮಾಡಿರ್ಬೋದು. ಬಟ್ ಉಳಿದ ವಿಷಯಗಳನ್ನು ತೆಗೆದುಕೊಂಡು ಹೋದರೆ ಭೂಗೋಳಶಾಸ್ತ್ರ ಆಗಿರ್ಬೋದು, ನಂತರ ಸಮಾಜ ವಿಜ್ಞಾನ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಎಕನಾಮಿಕ್ಸು, ಸೊ ಈ ವಿಷಯ ಅಧ್ಯಯನ ಮಾಡಿರೋದಿಲ್ಲ. ಹಾಗಾಗಿ ಸೈನ್ಸ್ ವಿದ್ಯಾರ್ಥಿಗಳು ಬಹಳಷ್ಟು ಏನಾಗಬೇಕು ಅಂತಂದರೆ ದೀರ್ಘವಾಗಿ ಇದನ್ನು ಅಧ್ಯಯನ ಮಾಡಬೇಕು. ಅಂದರೆ ಇದರಲ್ಲಿ ಸ್ಕೋರು ಮತ್ತು ಅದರಲ್ಲಿ ಸ್ಕೋರ್ ಎರಡನ್ನೂ ಸ್ಕೋರ್ ಸೇರಿಸಿದ್ರೆ ಮಾತ್ರ 200ಕ್ಕೆ ಸೊ 150 ಅಬೋವ್ ಏನಾಗಬೇಕು ಅಂತಂದರೆ ಸೊ ನಾವು ಹೆಚ್ಚು ಮಾಡಲೇಬೇಕು ಅಂತ ಕರಿತೀವಿ. ಅಂದರೆ 200ಕ್ಕೆ ಏನಾಗಬೇಕ್ರೆ ಸೊ 150 ಆದ್ರೆ ಮಾತ್ರ ನಮಗೆ ಏನಂತಂದರೆ ಸೊ ಎಲಿಜಿಬಲ್ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ. ಸೊ ಹಾಗಾಗಿ ಈ ವಿಷಯವನ್ನು ತೆಗೆದುಕೊಂಡು ಸೊ ನಂತರ ನಾಳೆ ದಿವಸ ನಾವು ಯಾವ್ಯಾವ ಈ ಪುಸ್ತಕಗಳು ಅಂದರೆ ಈ ವಿಷಯಕ್ಕೆ ಸಂಬಂಧಿಸಿದಂತಹ ಯಾವ್ಯಾವ ಪುಸ್ತಕಗಳು ರೆಫರೆನ್ಸ್ ಆಗಿ ಓದಬಹುದು ಅಂತ ಏನು ಮಾಡೋಣ ಸೊ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ಧನ್ಯವಾದಗಳು.